ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ ODI ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ದ ಸೀರೀಸ್ ಡಿಸೈಡರ್ ಮ್ಯಾಚ್ ಈಸ್ ಹಿಯರ್. ಸೌತ್ ಆಫ್ರಿಕಾನ ಇಂಡಿಯಾನ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರೀಸ್ನ ಗೆಲ್ತಾರ ಸೌತ್ ಆಫ್ರಿಕಾದವರು, ಅಥವಾ ನಾವು ಮತ್ತೆ ವಾಪಸ್ ಅವ್ರಿಗೆ ಕೊಡ್ತೀವ? ಟೆಸ್ಟ್ ಸೀರೀಸ್ನ ಸೋತಿದ್ದಕ್ಕೆ ODI ಸೀರೀಸ್ನ ವಾಪಸ್ ಕೊಡ್ತೀವ? ಇನ್ನು T20 ಸೀರೀಸ್ ಬೇರೆ ಬರೋದಿದೆ, ಅದಿನ್ನ ಯಾವ ಕಥೆನೋ ಗೊತ್ತಿಲ್ಲ. ಇವಾಗ ನೋಡ್ತಾ ಇರೋಂಥ ಸೌತ್ ಆಫ್ರಿಕನ್ ಟೀಮ್ ನೋಡ್ತು ಅಂತ ಅಂದರೆ ಅವನಜ್ಜಿ ಭಯ ಹುಡ್ಸೋವಂಥ ಸೌತ್ ಆಫ್ರಿಕನ್ ಟೀಮ್ ಥರ ಕಾಣಿಸ್ತಿದೆ. ಅಕ್ರಾಸ್ ಆಲ್ ಫಾರ್ಮೇಟ್ಸು ಭಯ ಹುಡ್ಸೋವಂಥ ಟೀಮ್ ಥರ ಕಾಣಿಸ್ತಾ ಇದೆ. ಹೌದು, ಫಸ್ಟ್ ಮ್ಯಾಚನ್ನು ನಾವು ಗೆದ್ದಿರ್ಬೋದು, ಅದು ಕ್ಲೋಸಿಗೆ ಬಂದಿದ್ರು. ಫಸ್ಟ್ 3 ವಿಕೆಟ್ನ ಕಳ್ಕೊಂಡಾದ ನಂತರ ಆ ಥರ ರಿಕವರಿ ನಾವು ಜಾಸ್ತಿ ನೋಡೋದಿಲ್ಲ. ಬಟ್ ಸೌತ್ ಆಫ್ರಿಕನ್ಸ್ ರಿಕವರ್ ಆಗಿದ್ರು. ಸೆಕೆಂಡ್ ಮ್ಯಾಚ್ ತೋರಿಸಿದ್ರು ಏನಕ್ಕೆ ನಮ್ಮ ಬ್ಯಾಟಿಂಗ್ ಯೂನಿಟು ಬೆಸ್ಟು ಅಂತ, ಜೊತೆಗೆ ಬೌಲಿಂಗ್ ಯೂನಿಟು ಕೂಡ ಯಾಕೆ ಬೆಸ್ಟು, ಜೊತೆಗೆ ಫೀಲ್ಡಿಂಗ್ ಯೂನಿಟು ಏನಕ್ಕೆ ಚಿಂದಿ ಅಂತ ತೋರಿಸಿದ್ರು. ನಮ್ಮ ಇಂಡಿಯಾ ಎಡವಿದು ಸೆಕೆಂಡ್ ಮ್ಯಾಚಲ್ಲಿ ಬ್ಯಾಟಿಂಗಿಂದ ಸ್ಕೋರ್ ಮಾಡಬೇಕು, ಸ್ಕೋರ್ ಮಾಡಿದರು. ಹೌದು, ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಂದು 23 ರನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಳಗಡೆ ಆದ್ರೂ ಕೂಡ 360, ಆಲ್ಮೋಸ್ಟ್ ಕ್ಲೋಸ್ ಟು 360 ಅಂತ ಅಂದಾಗ ಇದನ್ನು ಡಿಫೆಂಡ್ ಮಾಡ್ಕೊಬೇಕು ಬೌಲರ್ಸ್ಗಳು. ಸೊ ನಾವು ಎಡವಿದ್ದು ಫೀಲ್ಡಿಂಗಲ್ಲಿ ಹೆವಿ ಎಡವಿದ್ವಿ ಲಾಸ್ಟ್ ಮ್ಯಾಚು. ಅಲ್ಲೇನೋ ಸ್ವಲ್ಪ ರನ್ಗಳು ರೆಸ್ಟ್ರಿಕ್ಟ್ ಆಗಿತ್ತು ಅಂದರೆ ಫೀಲ್ಡಿಂಗಲ್ಲಿ ಖಂಡಿತ ಕ್ಲೋಸ್ಗೆ ಹೋಗಿರೋದೇನೋ. ನಾವು ಎಡವಿದ ಮೇನಾಗಿ ಬೌಲಿಂಗಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ ನಮ್ಮ ಬೌಲರ್ಸ್ಗಳಿಗೆ. ಡ್ಯೂ ಫ್ಯಾಕ್ಟರ್ ಅನ್ನೋದು ಒಂದು ರೀಸನ್ ಆಗ್ತಾ ಇದೆ ಅಷ್ಟೇ ಇಲ್ಲಿ. ಹೌದು, ಫಸ್ಟ್ ಮ್ಯಾಚು ಸ್ವಲ್ಪ ಡ್ಯೂ ಇತ್ತು, ಸೆಕೆಂಡ್ ಮ್ಯಾಚು ಹೆವಿ ಡ್ಯೂ ಇತ್ತು, ಬಾಲು ಕೈಯಲ್ಲಿ ನಿಲ್ತಾ ಇರಲಿಲ್ಲ, ಬಾಲ್ಗಳು ಕೂಡ ಚೇಂಜ್ ಆಗ್ತಾ ಇತ್ತು. ಹೌದು, ರೀಸನ್ ಕೊಡೋ ಆಗಿಲ್ಲ. 2 ಮ್ಯಾಚ್ನ ಟಾಸ್ ಸೋತಿದ್ದೀವಿ ನಾವು, ಮ್ಯಾಚ್ನ ಕೂಡ ಲಾಸ್ಟ್ ಮ್ಯಾಚ್ನ ಸೋತಿದ್ದೀವಿ. ಈ ಮ್ಯಾಚ್ ಏನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಟಾಸ್ನ ಗೆಲ್ಲಬೇಕಾಗತ್ತೆ. ಟಾಸ್ನ ಗೆದ್ದರೆ 3% ಆಫ್ ದ ಮ್ಯಾಚು ನಾವು ಮ್ಯಾಚ್ನ ಗೆದ್ದಂಗೆ ಲೆಕ್ಕ. ಯಾಕೆ ಅಂತಂದರೆ ವೈಜಾಗಲ್ಲಿ ಆಗ್ತಾ ಇರುವಂಥ ಮ್ಯಾಚ್ ವಿಶಾಖಪಟ್ಟಣಮಲ್ಲಿ. ಇಲ್ಲಿನ ಸ್ಟ್ಯಾಟ್ಸ್ ಹೆಂಗಿದೆ ಅಂತಂದರೆ ಆಗಿರುವಂಥದ್ದು 20 ODI ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದಿರೋದು ಮಾತ್ರ ಬ್ಯಾಟಿಂಗ್ ಫಸ್ಟ್ ಆಡಿದವರು. 3 ಮ್ಯಾಚು ಬ್ಯಾಟಿಂಗ್ ಫಸ್ಟ್ ಆಡಿದವ್ರು ಗೆದ್ದಿರೋದು. ಅಂದರೆ ಆ 3 ಜನದಲ್ಲಿ ನಾವು 3 ಟೀಮ್ಸ್ಗಳಲ್ಲಿ ಇರಬೇಕು. ಅಂದರೆ ಫಸ್ಟ್ ಬ್ಯಾಟಿಂಗ್ ಇನ್ ಕೇಸ್ ಆಡಿದ್ವಿ ಅಂದರೆ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕಷ್ಟ ಅಂತೂ ಖಂಡಿತ ಇದ್ದೇ ಇರುತ್ತೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಗೆಲ್ಲುವಂಥದ್ದು ವೈಜಾಗಲ್ಲಿ. ಗೊತ್ತಿರೋದನ್ನೇ ಡ್ಯೂ ಫ್ಯಾಕ್ಟರ್ ಅನ್ನೋದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಇವಾಗ ಬೇರೆ ಕೋಲ್ಡ್ ವೆದರ್ ಇರೋದ್ರಿಂದ ಖಂಡಿತ ಡ್ಯೂ ಇಂಪ್ಯಾಕ್ಟ್ ಬೀರ್ಬೋದು ಇಲ್ಲೂ ಕೂಡ. ಲಾಸ್ಟ್ ಮ್ಯಾಚ್ ಯಾವ ಥರ ಹೆವಿ ಡ್ಯೂ ಬಂದಿತ್ತೋ ಈ ಮ್ಯಾಚು ಕೂಡ ಬರ್ಬೋದು ಡ್ಯೂ. ಸೊ ಡ್ಯೂ ಬರುವಂಥ ಸಾಧ್ಯತೆ ವೈಜಾಗಲ್ಲೂ ಕೂಡ ಇರುತ್ತೆ. ಆ್ಯಂಡ್ 15 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು. ಚೇಸ್ ಮಾಡುವಂಥ ಟೀಮ್ 15 ಮ್ಯಾಚ್ ಗೆದ್ದಿದ್ದಾರೆ. 2 ಮ್ಯಾಚಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಮುಗಿಬಿಟ್ಟು ಕ್ಲೋಸ್ ಟು 240 ಇದೆ. ಅಂದರೆ 20 ಮ್ಯಾಚ್ನ ಆವ್ರೇಜು ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ. ರೀಸೆಂಟಾಗೆಲ್ಲ ನೋಡ್ತಾರೆ ವೈಜಾಗ್ ಪಿಚ್ ನೋಡ್ತು ಅಂದರೆ ಮಸ್ತಾಗೇ ಇದೆ, ಬ್ಯಾಟಿಂಗ್ ಆಡೋದಕ್ಕೆ ಕಂಫರ್ಟಬಲ್ ಆಗೇ ಇದೆ. ಸೊ ಫಸ್ಟ್ ಮ್ಯಾಚು ಸೆಕೆಂಡ್ ಮ್ಯಾಚ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ 300+ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆ್ಯಂಡ್ 300+ಏನೇ ಹೋಯಿತು. ಈ ಮ್ಯಾಚನ್ನು ಕೂಡ ಸ್ಕೋರು ಖಂಡಿತ ಫಸ್ಟ್ ಇನ್ನಿಂಗ್ಸಲ್ಲಿ 300+ ಅಂತೂ ಹೋಗುತ್ತೆ. ಸೊ ಇನ್ನೊಂದು ರಿಪೀಟ್ ಟೆಲಿಕಾಸ್ಟ್ ನೋಡ್ರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಫಸ್ಟ್ ಮ್ಯಾಚ್ ನೋಡಿದಂಗೆ ಸೆಕೆಂಡ್ ಮ್ಯಾಚ್ ಇತ್ತು ಬ್ಯಾಟಿಂಗು. ಇನ್ನೊಂದ್ಸಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ಬೋದು, ಇನ್ನೊಂದ್ಸಲಿ 350 ಹೊಡಿಬೋದು, ಮತ್ತೆ ಇವ್ರು ಚೇಸ್ ಮಾಡ್ಬೋದು ಅಥವಾ ನಾವು ಡಿಫೆಂಡ್ ಮಾಡ್ಕೋಬೋದು. ಸೊ ರಿಪೀಟ್ ಟೆಲಿಕಾಸ್ಟ್ ನೋಡ್ರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಹೈಯೆಸ್ಟ್ ಸ್ಕೋರು ವೈಜಾಗಲ್ಲಿ ರೆಕಾರ್ಡ್ ಆಗಿರೋದು 387 ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಅದು. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 76. ಹೈಯೆಸ್ಟ್ ಸ್ಕೋರ್ ಚೇಸ್ ಬಂದ್ಬಿಟ್ಟು 331 ಆದರೆ ಲೋಯೆಸ್ಟ್ ಸ್ಕೋರ್ ಡಿಫೆಂಡೆಡ್ ಬಂದ್ಬಿಟ್ಟು 229 ಕೂಡ ಡಿಫೆಂಡು ಕೂಡ ಆಗಿದೆ. ಸೊ ಸ್ಟ್ಯಾಟ್ಸ್ ವೈಸ್ ನೋಡ್ತವ್ರೆ ಖಂಡಿತ ಟಾಸ್ ಗೆದ್ದರು ಬೌಲಿಂಗ್ ಕಣ್ಣು ಮುಚ್ಕೊಂಡು ಹೇಳ್ತಾರೆ ಬೌಲಿಂಗ್ ಅಂತ. ಟಾಸೇ ಹಾಕೋದು ಬೇಡಪ್ಪ, ನಾವು ಬೌಲಿಂಗ್ ಮಾಡ್ತಿದ್ದೀವಿ ಅಂತ ಇಬ್ಬರು ಕೂಡ ಇರ್ತಾರೆ. ಟೆಮ್ಮಾ ಬೌಮಾ ಅಂಡರ್ ಕ್ಯಾಪ್ಟನ್ಸಿಲಿ ಸೌತ್ ಆಫ್ರಿಕನ್ ಟೀಮ್ ಏನಿದೆ ಇದು ಕಣ್ಣು ಅರಳಿಸ್ಬಿಡ್ತಂಗೆ. ವಿಕ್ಟ್ರಿ ಅಂತ ಬಂದಾಗ ಟೆಮ್ಮಾ ಬೌಮಾ ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಗುರು. ಈ ಮನುಷ್ಯ ಈ ಪಾರ್ಟಿ ಸಾಧನೆ ಮಾಡ್ತಾನೆ. ಈ ಟೆಸ್ಟ್ ಫಾರ್ಮೆಟಲ್ಲಿ 1 ಮ್ಯಾಚ್ನ ಸೋಲ್ದಂಗೆ ಈ ರೇಂಜಿಗೆ ಆಡ್ತಾರೆ. ಎಲ್ಲರನ್ನೂ ಹೋಗ್ಬಿಟ್ಟು ಆಪೋನೆಂಟ್ ನೇಷನ್ಗಳ ಮೇಲೆ ಅವರ ಹೋಮಲ್ಲೇ ಡಾಮಿನೇಟ್ ಮಾಡ್ಕೊಂಡು ಬರ್ತಾರೆ. ಆ ಮನುಷ್ಯ ನೋಡ್ರೆ ಅನ್ಸಲ್ಲ. ಇವಾಗ ವಿರಾಟ್ ಕೊಹ್ಲಿ ನೋಡಿದ್ರು ಅಂದರೆ ಇಲ್ಲ ಗುರು ಏನೋ ಒಂಥರ ರಗಡ್ ಆಗಿದ್ದಾರೆ, ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ, ಹಿಂಗೆ ಸ್ವಲ್ಪ ಆ್ಯಟಿಟ್ಯೂಡ್ ಇದೆ, ಹಂಗೆ ಏನೋ ಮಾಡ್ತಾರೆ ಅಂತ ಅನ್ಸುತ್ತೆ. ಟೆಸ್ಟ್ ಫಾರ್ಮೆಟಲ್ಲಿ ಹಿಂಗೆಲ್ಲ ಮಾಡಿದರೆ ಅಂತಾರೆ ನಂಬೋ ಥರ ಇರುತ್ತೆ. ಬಟ್ ಟೆಮ್ಮಾ ಬೌಮಾ ನೋಡ್ಬಿಡ್ತು ಅಂತಾರೆ ಇವರೆಲ್ಲ ಇಷ್ಟೆಲ್ಲ ಮಾಡೋರು ಅಂತ ಡೌಟ್ ಬರುತ್ತೆ. ಬಟ್ ಮಾಡಿದ್ದಾರೆ ಅಷ್ಟೆಲ್ಲ ಸಾಧನೆಗಳು, ಅಷ್ಟೆಲ್ಲ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ODI ಫಾರ್ಮೆಟಲ್ಲಿ ಕೂಡ ರಿಟರ್ನ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡ್ರಲ್ಲ, ಅವರು ಕೂಡ ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋವಂಥದ್ದು. ಆ ಟೆಸ್ಟ್ ಫಾರ್ಮೆಟ್ ಎಲ್ಲಿ ನಿಲ್ಸಿದ್ರು ಅದನ್ನೇ ಹಂಗೆ ವಾಪಸ್ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಚೇಂಜಸ್ ವಿಚಾರಕ್ಕೆ ಬಂತು ಅಂದರೆ ಪ್ಲೇಯಿಂಗ್ 11 ಚೇಂಜಸ್ ವಿಚಾರಕ್ಕೆ ಖಂಡಿತ ಇಂಡಿಯನ್ ಟೀಮಲ್ಲಿ ಚೇಂಜಸ್ ಆಗಲೇಬೇಕು, ಹಾಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಒಂದಂತೂ ಪಾಸಿಬಲ್ ಚೇಂಜ್ ಅಂತೂ ಖಂಡಿತ ಹಾಗೆ ಆಗುತ್ತೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ. ಜೊತೆಗೆ ಇನ್ನೂ ಒಂದು ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ತಿಲಕ್ ವರ್ಮಾ ಅವರ ಎಂಟ್ರಿ. ರಿಷಬ್ ಪಂತ್ಗಿಂತ ತಿಲಕ್ ವರ್ಮಾ ಅವರ ಎಂಟ್ರಿ ಕೊಟ್ಟರೆ ಒಳ್ಳೆಯದು. ಒಬ್ಬ ಜೆನ್ಯೂನ್ ಬ್ಯಾಟರು ಇದ್ರೆ ಒಳ್ಳೆಯದು ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ಅಂತ. ಯಾಕಂದರೆ 2 ಮ್ಯಾಚ್ ನೋಡಿದ್ದೀವಿ, ವಾಷಿಂಗ್ಟನ್ ಸುಂದರ್ 13 ರನ್ನು 1 ರನ್ನು. ಸೊ ಈ ಥರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಬೌಲಿಂಗಿಂದನೂ ಕೂಡ 3 ಓವರ್ 4 ಓವರ್ ಹಾಕ್ಸಿದ್ರೆ ಕಂಪ್ಲೀಟ್ ಅವ್ರ ಹತ್ರ ಫುಲ್ಲಾಗಿ ಹಾಕ್ಸಿಲ್ಲ. ಜೊತೆಗೆ ವಿಕೆಟು ಕೂಡ ಎತ್ತಿಲ್ಲ ಅವರು. ಸೊ 2 ಮ್ಯಾಚ್ ಏನು ಕೂಡ ವಾಷಿಂಗ್ಟನ್ ಸುಂದರ್ ಪ್ರೂವ್ ಮಾಡೋದಕ್ಕಾಗಿಲ್ಲ.
ಏನಕ್ಕೆ ಆಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ವಾಷಿಂಗ್ಟನ್ ಸುಂದರ್, ಆ ಥರ ಕೂತ್ಕೊಂಡ್ಬಿಟ್ಟಿದ್ರಲ್ಲಿ. ಸೊ ವಾಷಿಂಗ್ಟನ್ ಸುಂದರ್ನ ಎತ್ಬಿಟ್ಟಲ್ಲಿ ಜೆನ್ಯೂನ್ ಬ್ಯಾಟ್ರಿ ಇತ್ತು ಅಂತಂದರೆ ನಿಜವಾಗ್ಲೂ ಒಂದು 6 ವಿಕೆಟ್ ಬಿದ್ದರೂ ಕೂಡ ನಮಗೆ ಭಯ ಅನ್ನೋದು ಇರೋದಿಲ್ಲ. ಇಲ್ಲ ಗುರು ಹೊಡಿತಾರೆ, ಇನ್ನೂ ಸ್ಕೋರ್ ಬರುತ್ತೆ, ನಮಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಸೊ ಅದನ್ನು ನಾನು ತಿಲಕ್ ಬೋಮನ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡಿ ಆಗಿರೋದ್ರಿಂದ ಖಂಡಿತ ಬ್ಯಾಲೆನ್ಸ್ ಅಂತೂ ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿತೀಶ್ ಕುಮಾರ್ ರೆಡ್ಡಿ ಆ್ಯಡ್ ಆಯಿತು ಅಂತಂದರೆ ಇನ್ನೂ ಬ್ಯಾಟಿಂಗಲ್ಲಿ ಹೆವಿ ಬಲಿಷ್ಠವಾಗಿಬಿಡುತ್ತೆ. ಸೌತ್ ಆಫ್ರಿಕನ್ಸ್ನ ನಾವು ಯಾವ ಥರ ನೋಡ್ತಾ ಇದ್ದೀವೋ, ಅವ್ರು ನಂಬರ್ 8 ನಂಬರ್ 9 ವಿಕೆಟ್ ಬಿದ್ದರೂ ಕೂಡ ಬ್ಯಾಟಿಂಗ್ ಆಡುವಂಥ ಅಬಿಲಿಟಿ ಸೌತ್ ಆಫ್ರಿಕನ್ಸ್ಗೆ ಹೆಂಗಿದೆಯೋ, ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ತಿಲಕ್ ವರ್ಮಾ ಸೇರ್ಕೊಂತು ಸ್ಕ್ವಾಡಿಗೆ ಅಂತ ಅಂದರೆ ಖಂಡಿತ ನಮಗೂ ಕೂಡ ಅದೇ ಥರ ಒಂದು ಸ್ಟ್ರೆಂತ್ ಅನ್ನೋದು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಬೌಲಿಂಗಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನಾವು ಯಾರನ್ನ ಎತ್ತಂಗಡಿ ಮಾಡಿದ್ಯಾ ಗುರು ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿ, ತಿಲಕ್ ವರ್ಮಾನೋ ಓಕೆ, ವಾಷಿಂಗ್ಟನ್ ಸುಂದರ್ ಈಚೆ ಕಡೆ ಅಂತಂದರೆ ಇನ್ನೊಬ್ಬ ಯಾರೋ ಅಂತ ಕೇಳಿದ್ರೆ ಪ್ರಸಿದ್ಧ ಕೃಷ್ಣನ ಈಚೆ ಕಡೆ ಆಡ್ತು ಅಂತಂದರೆ ಈ ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿ ಹೇಳ್ಕೊಂಬಂತು ಅಂದರೆ 5 ಬೌಲಿಂಗ್ ಆಪ್ಷನ್, 5 ಬೌಲಿಂಗ್ ಆಪ್ಷನ್ ಇಟ್ಕೊಂಡು ಇಂಡಿಯಾ ಹೋಗಬೇಕಾಗತ್ತೆ. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ 10 ಓವರ್ನ ಬೌಲಿಂಗ್ ಮಾಡಬೇಕಾಗತ್ತೆ. ಸೊ ಈ ಥರ ಸೀನು ನಾನು ಹೇಳ್ತಾ ಇರೋವಂಥದ್ದು. ನಿತೀಶ್ ಕುಮಾರ್ ರೆಡ್ಡಿ 10 ಓವರ್ ಬೌಲಿಂಗ್ ಮಾಡೋಕ್ಕಾಗತ್ತಾ? ಪರವಾಗಿಲ್ಲ, 10 ಓವರ್ ಬೇಡ, 5 ಓವರ್ ಬೌಲಿಂಗ್ ಮಾಡಲಿ ಬಿಡಿ. ಇಲ್ಲಿ ಒಂದು ವಿರಾಟ್ ಕೊಹ್ಲಿ 1-2 ಓವರು, ರೋಹಿತ್ ಶರ್ಮಾ 1-2 ಓವರು ಹಾಕಿದ್ರೆ ಆಯ್ತಲ್ಲ. ಬೇಕಂದರೆ ಅಲ್ಲಿ ಇವರು ಹಾಕ್ತಾರೆ, ತಿಲಕ್ ವರ್ಮನೂ ಬೇಕಾದರೆ ಹಾಕ್ತಾರೆ 1-2 ಓವರು. ಮಿಡ್ಲ್ ಓವರ್ಸಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂತು ಅಂತಲೇ ಖಂಡಿತ ಬ್ಯಾಟಿಂಗನ್ನು ಹೆವಿ ಸ್ಟ್ರೆಂತನ್ನು ಮಾಡ್ಕೊಬೋದು ನಾವು. ಮಿಡ್ಲ್ ಓವರ್ಸಲ್ಲಿ ಆ ಒಂದು 20 to 30 ಓವರಲ್ಲಿ ಬೇಕಾದರೆ ಇವರು ಹಾಕೊಳ್ಳಿ. ನಿತೀಶ್ ಕುಮಾರ್ ರೆಡ್ಡಿ 10 ಓವರ್ ಕೊಟ್ಟರೆ ಅವ್ರು ಖಂಡಿತ ಆಗ್ತಾರೆ. ಬೌಲಿಂಗ್ ಮಾಡೋಂಥ ಕೆಪಬಿಲಿಟಿ ಇದೆ ಆ್ಯಂಡ್ ವಿಕೆಟ್ಸ್ಗಳು ಕೂಡ ಎತ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಚಾನ್ಸ್ಗಳೇ ಕೊಡ್ತಾ ಇಲ್ಲ ಬೌಲಿಂಗ್ ಮಾಡುವಂಥ ಚಾನ್ಸು. ಅಂದರೆ ಒಂದು ಲಾಂಗ್ ಸ್ಟ್ರೆಚ್ಚಲ್ಲಿ ಕೊಡ್ತಾ ಇಲ್ಲ ಅವರಿಗೆ ಅವಕಾಶನ. 1-2 ಓವರ್ ಹಾಕ್ತಾರೆ, 3 ಓವರ್ ಹಾಕ್ತಾರೆ, ಸುಮ್ಮನೆ ಇರಿಸ್ತಾರೆ. ಇವಾಗ ಈ ಥರ ಆಯಿತು ಅಂದರೆ ಖಂಡಿತ ಇಂಡಿಯನ್ ಬ್ಯಾಟಿಂಗ್ ಯೂನಿಟ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಥರ ಕಾಣಿಸುತ್ತೆ. ಜೊತೆಗೆ ಬೌಲಿಂಗ್ ಸ್ವಲ್ಪ ಅಲ್ಲಿ ಇಲ್ಲಿ ಕಾಂಪ್ರಮೈಸ್ ಆದರೂ ಕೂಡ ಬ್ಯಾಟಿಂಗ್ ಒಂದು ಕಡೆ ಬಲಿಷ್ಠವಾಗಿತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಪ್ರಸಿದ್ಧ ಕೃಷ್ಣನೂ ಕೂಡ 2 ಮ್ಯಾಚಲ್ಲಿ ಏನೂ ಪ್ರೂವ್ ಮಾಡಿಲ್ಲ, ಇವರು ಕೂಡ 2 ಮ್ಯಾಚಲ್ಲಿ ಏನೂ ಪ್ರೂವ್ ಮಾಡಿಲ್ಲ. ಪ್ರಸಿದ್ಧ ಕೃಷ್ಣ ಓಡಿಸ್ಕೊಳ್ತಿರೋ ರೇಟ್ ಏನು ಹೆಂಗಿದೆ ಅಂತಂದರೆ ನಾಯಿಗೆ ಓಡಿಸ್ಕೊತಾ ಇದ್ದಾರೆ. T20 ಓಡಿಸ್ಕೊಳಲ್ಲ, ಆ ಥರ ಓಡಿಸ್ಕೊತಾ ಇದ್ದಾರೆ. ODIಸಲ್ಲಿ ಏನೇ ಆಗಿರಲಿ, ಡ್ಯೂ ಫ್ಯಾಕ್ಟ್ರು, ಬದನೆಕಾಯಿ ಫ್ಯಾಕ್ಟ್ರು ಏನೇ ಆಗಿರಲಿ, ಈ ರೇಂಜ್ಗೆ ತತ್ಕಿಸ್ಕೊಳೋದು ಒಂಥರ ಸೋಲಿಗೆ ಮೇನ್ ಕಾರಣ ಆಗ್ತಾಯಿದ್ದಾರೆ. ಪ್ರಸಿದ್ಧ ಕೃಷ್ಣ ಹಂಗೆ ನೋಡೋಕೆ ಹೋಯ್ತು. 2 ಮ್ಯಾಚ್ನ ನೋಡ್ತು ಅಂದರೆ ಫಸ್ಟ್ ಮ್ಯಾಚ್ 70+ ರನ್ನು, ಈ ಮ್ಯಾಚ್ ನೋಡ್ತು ಅಂದರೆ 8 ಓವರ್ಗೆ 84 ರನ್ನು, 6 ಇಂಚಿಗೆ ಓಡಿಸ್ಕೊಂಡಿದ್ದಾರೆ. ವಿಕೆಟ್ ಬಿದ್ದಿರ್ಬೋದು, ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಓಡಿಸ್ಕೊತಿರೋ ರೇಟ್ ಯಾವ ಥರ ಇದೆ, ಅದೇ ಪ್ರೆಷರೆಲ್ಲ ಈಸೌಟ್ ಮಾಡ್ತಾ ಇರೋಂಥದ್ದು. ಸೊ ನೋಡೋಣ, 2 ಚೇಂಜಸ್ನ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ 1 ಚೇಂಜ್ ಅಂತೂ ಪಕ್ಕ ಆಗೇ ಆಗುತ್ತೆ. ಒಬ್ಬ ಜೆನ್ಯೂನ್ ಬ್ಯಾಟರ್ ಅಗತ್ಯತೆ ಇದೆ ಇಲ್ಲಿ. ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ಒಬ್ಬ ಜೆನ್ಯೂನ್ ಬ್ಯಾಟರ್ ಬರಬೇಕು. ಪ್ರಸಿದ್ಧ ಕೃಷ್ಣ ನೋಡಿ ಇಲ್ಲಿ ಹೆಂಗಿದೆ ಅಂತ, ಟೀಮ್ ನೋಡಿ ಹೆಂಗಿದೆ ಅಂತ. ಅಲ್ಲಿ ಒಬ್ಬ ಅಡಿಷ್ನಲ್ ಬೌಲರ್ ಇಲ್ಲ ನಮಗೆ, ಅಲ್ಲಿ ಪೇಸರ್ ಇಲ್ಲ. ಅಲ್ಲಿ ಮೊಹಮ್ಮದ್ ಸಿರಾಜ್ ಅಥವಾ ಬುಮ್ರಾನ್ ಯಾರು ಇದ್ದಿತ್ತು ಅಂತಂದರೆ ಈ ಥರ ನಮಗೆ ತಿಕ್ಕಲಾಟನೇ ಇರ್ತಿರ್ಲಿಲ್ಲ ನಮಗೆ. ಅಲ್ಲಿ ಒಬ್ಬ ಅಡಿಷ್ನಲ್ ಬೌಲರ್ ಇಲ್ಲ. ಇನ್ನೂ ಬ್ಯಾಟರ್ಗಳಿದ್ದಾರೆ ನಮಗೆ, ಒಬ್ಬ ಅಡಿಷ್ನಲ್ ಪೇಸರ್ ಇಲ್ಲ ನಮಗಲ್ಲಿ ಸ್ಕ್ವಾಡಲ್ಲಿ. ಇವ್ರು 3 ಆಪ್ಷನ್ ಇರೋದು ನಮಗಲ್ಲಿ ಪೇಸರ್ ಅಂತ ಬಂದಾಗ. ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗು, ಜೊತೆಗೆ ಇವರೇ 3 ಜನ ಆಪ್ಷನ್ ಇರೋದು ಪ್ರಸಿದ್ಧ ಕೃಷ್ಣ. ಇದು ಬಿಡ್ತು ಅಂದರೆ ಬೇರೆ ಆಪ್ಷನ್ ಇಲ್ಲ ನಮಗೆ. ನಿತೀಶ್ ಕುಮಾರ್ ರೆಡ್ಡಿ ಅಷ್ಟೇ ಆಪ್ಷನ್ ಇರೋದು ಪೇಸರ್ ಅಂತ ಬಂದಾಗ. ಸೊ ನಿಮ್ಗೇನು ಅನಿಸುತ್ತೆ? ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ತಿಲಕ್ ವರ್ಮನ ಕರ್ಕೊಂಬರ್ಬೇಕು ಅಂತ ಹೇಳ್ತೀರಾ, ಅಥವಾ ಇದೇ ಕಾಂಬಿನೇಷನ್ ಜೊತೆಗೆ ಹೋಗ್ಲಿಕ್ಕರೋ ಪರವಾಗಿಲ್ಲ, ಏನು ಚೆನ್ನಾಗಿ ಆಡ್ತಾರೆ ನೋಡೋಣ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಅನಿಸಿಕೆ ಪ್ರಕಾರ 2 ಚೇಂಜ್ ಆಯಿತು ಅಂತಂದರೆ ಬೌಲಿಂಗಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದ್ರೂ ಕೂಡ ಬ್ಯಾಟಿಂಗು ಬಲಿಷ್ಠವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೇನ್ ಮುಖ್ಯವಾಗಿ ನಾವು ಟಾಸ್ ಗೆಲ್ಲಬೇಕಾಗುತ್ತೆ. 20 ಮ್ಯಾಚಿಂದ ಟಾಸ್ ಗೆದ್ದಿಲ್ಲ ODIs ಅಂತ ಬಂದಾಗ. KL ರಾಹುಲ್ ಕ್ಯಾಪ್ಟನ್ಸಿ ಟಾಸ್ ಗೆಲ್ತಾನೆ ಇಲ್ಲ ಅಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಆ್ಯಂಡ್ KL ರಾಹುಲ್ ವರ್ಸಸ್ ಸ್ಟೆಮ್ಮ ಬೂಮಾ ಕ್ಯಾಪ್ಟನ್ಸಿ ಅಂತ ಬಂದಾಗ 4 ಮ್ಯಾಚು ODIಯಲ್ಲಿ ಫೇಸ್ ಟು ಫೇಸ್ ಆಗಿರೋದು. ಅದರಲ್ಲಿ ಎಲ್ಲ ಮ್ಯಾಚ್ನೂ ಕೂಡ KL ರಾಹುಲ್ ಅವರು ಸೋತಿದ್ದಾರೆ ಕ್ಯಾಪ್ಟನ್ಸಿ ಅಂತ ಬಂದಾಗ. ಸೊ ಇದು ಕೂಡ ಒಂದು ಡಿಮೆರಿಟ್ ಪಾಯಿಂಟು. ಒಂದು ವೇಳೆ ಅವರು ಇವರ ಕ್ಯಾಪ್ಟನ್ಸಿಲಿ ಗೆದ್ದರು ಅಂದರೆ ಟೆಮ್ಮ ಬೂಮಾ ಅಂಡರ್ ಕ್ಯಾಪ್ಟನ್ಸಿಲಿ ಮೊದಲನೇ ಮ್ಯಾಚ್ನ ಗೆದ್ದಂಗೆ ಆಗ್ತದೆ KL ರಾಹುಲ್. ಸೊ ಕಾದು ನೋಡೋಣ. ಈ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಇಂಡಿಯಾಗೆ. ಗೆಲ್ಲೋದು ಅಷ್ಟು ಈಸಿ ಅಂತೂ ಖಂಡಿತ ಇಲ್ಲ. ಯಾಕಂದರೆ ಸೌತ್ ಆಫ್ರಿಕನ್ ಟೀಮು ಸಾಲಿಡಾಗಿ ಕಾಣಿಸ್ತಾ ಇದೆ. ಇವರು ಗೆಲ್ಲಬೇಕು ಅಂದರೆ ಸಾಲಿಡಾಗಿ ರನ್ಸ್ನ ಸ್ಕೋರ್ ಮಾಡಬೇಕು. ಇವ್ರು ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದರೆ 400 ರನ್ ಇಟ್ಕೊಬೇಕು ಗುರು. 400+ ಇಟ್ಕೊಬೇಕು ಎಕ್ಸ್ಪೆಕ್ಟೇಷನ್. ಇವ್ರು ಆಡ್ತಿರೋ ರೀತಿ ನೋಡ್ತಾರೆ, ಸೌತ್ ಆಫ್ರಿಕನ್ಸ್ ಆಡ್ತಿರೋ ರೀತಿ ನೋಡ್ತು ಅಂತಂದರೆ ನಾವು 300 ಹೊಡಿತೀವಿ, 350 ಹೊಡಿತೀವಿ ಅಂತ ತಲೆಗಿದೆ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂತು ಅಂದರೆ ಮತ್ತೆ ಕಾಲೆತ್ತಿಸ್ತಾರೆ ಬಂದ್ಬಿಟ್ಟು. ಬಲಿಷ್ಠವಾಗಿರಬೇಕು ಬ್ಯಾಟಿಂಗು, ದಿಲ್ದಾರಾಗಿ ಆಡಬೇಕು. ಹೆಂಗೆ ಆಡ್ತಾರೆ ಇಲ್ಲಿ ಡೆವಾಲ್ಡ್ ಬ್ರೇವಿಸ್ ಎಲ್ಲ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಅಲ್ಲ ಗುದಿ ಥರ ಹಾಕೊಂಡು ಚಚ್ತಾರೆ ಹಂಗೇನೆ. ಮಕಾಮುತಿ ನೋಡಲ್ಲ ಅಲ್ಲಿ. ಆಡನ್ ಮಾರ್ಕ್ರಮು ಜೊತೆಗೆ ಇಲ್ಲಿ ಮಾರ್ಕೋ ಆ್ಯನ್ಸನು ಹೆಂಗೆ ಚಚ್ತಾರಲ್ಲಿ ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ ಬಂದು ಚಚ್ತಾರೆ ಗುದಿ ಬ್ಯಾಕ್ ಹಾಕೊಂಡು. ನೋಡೋಣ ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಕಷ್ಟ ಇರುತ್ತೆ ಇಂಡಿಯಾಗೆ ಈ ಮ್ಯಾಚ್ ಗೆಲ್ಲೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.